ಗರಿ ಗರಿಯಾಗಿ ಬೋಂಡ ಮಾಡ್ಕೊಳ್ಳೋಣವಾ? ಅದು ಇಡ್ಲಿ ಹಸಿಟ್ಟಲ್ಲಿ ಈ ಬೋಂಡ ಮಾಡ್ತಾ ಇದ್ದೀನಿ. ಮೇಲೆಲ್ಲ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಈ ರೀತಿ ಬೋಂಡ ಮಾಡಿಕೊಂಡ್ರೆ ಇಡ್ಲಿ ಬೇಡಪ್ಪ ಹಸಿಟ್ಟು ಉಳಿಸ್ಕೊಂಡು ಈ ರೀತಿ ಬೋಂಡ ಮಾಡ್ಕೊಳ್ಳೋಣ ಅನಿಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಮಾಡೋ ವಿಧಾನ. ಮೊದಲು ಉಳಿದಿರೋ ಅಂಥ ಇಡ್ಲಿ ಹಸಿಟ್ಟು ಚೆನ್ನಾಗಿ ಹುಳಿ ಬಂದಿದ್ರೆ ಬೋಂಡ ಚೆನ್ನಾಗಿ ಬರುತ್ತೆ. ಇದರಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1/4 ಟೀ ಸ್ಪೂನಷ್ಟು ಅಡುಗೆ ಸೋಡಾ, ಅಕ್ಕಿ ಹಸಿಟ್ಟು 1 ಟೇಬಲ್ ಸ್ಪೂನಷ್ಟು, ನಂತರ 3 ಟೇಬಲ್ ಸ್ಪೂನಷ್ಟು ರವೆ ಹಾಕ್ತಾ ಇದ್ದೀನಿ. ಅಕ್ಕಿ ಹಸಿಟ್ಟು ಮತ್ತು ರವೆ ಎರಡೂ ಸೇರಿಸ್ಕೊಳ್ಳೋದ್ರಿಂದ ಬೋಂಡ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ನಂತರ ಇದರಲ್ಲೇ 2 ಈರುಳ್ಳಿ ಸಣ್ಣ ಕಟ್ ಮಾಡಿ ಸೇರಿಸ್ಕೋಬೇಕು. ಹಾಗೆ ಹಸಿಮೆಣಸಿನ್ಕಾಯಿ 5 ಸೇರಿಸ್ತಾ ಇದ್ದೀನಿ. ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಳಿ. ನಮಗೆ ತಿನ್ನೋವಾಗ ಅದು ಸಿಕ್ಕಿದ್ರೆ ತೆಗೆದು ಆಚೆ ಹಾಕ್ಬೋದು ಅದರಿಂದ. ನಂತರ 2-3 ಕಡ್ಡಿಯಷ್ಟು ಕರಿಬೇವನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡು ಧಾರಾಳವಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೇಕು. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮೈನ್ ಇಂಗ್ರೀಡಿಯೆಂಟ್ ನೋಡಿ, ತೆಂಗಿನಕಾಯಿ ಪೀಸಸ್ಸು. ಈ ಪೀಸಸ್ ಹಾಕೋದ್ರಿಂದ ಅಲ್ಲೆಲ್ಲೂ ಬಾಯಿಗೆ ಸಿಗ್ತಿರುತ್ತೆ ಬೋಂಡ ತಿನ್ನೋವಾಗ, ಚೆನ್ನಾಗಿರುತ್ತೆ. ಮಿಸ್ ಮಾಡದೆ ಹಾಕ್ಕೊಳ್ಳಿ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತಿಕ್ನೆಸ್ ನೋಡ್ಕೊಳ್ಳಿ, ಬೋಂಡ ಹಸಿಟ್ಟು ಅದಕ್ಕೆ ಇರಬೇಕು. ನಿಮಗೆ ತುಂಬ ಗಟ್ಟಿ ಇದೆ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ತೆಳುವಾಗಿದೆ ಅನಿಸಿದ್ರೆ ಒಂದು ಸ್ವಲ್ಪ ರವೆನ ಸೇರಿಸ್ಕೊಳ್ಳಿ, ತೊಂದರೆ ಇಲ್ಲ. ಇನ್ನೂ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಒಂದು 10 ನಿಮಿಷ ಬಿಟ್ಬಿಟ್ಟು ನಂತರ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಉಬ್ಬಿದೆ ಅಲ್ವಾ ಚೆನ್ನಾಗಿ, ಹಾಗೆ ಮೆತ್ತಗೂ ಆಗಿದೆ ನಮಗೆ ಹಸಿಟ್ಟು. ಈಗ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಕೈಯಲ್ಲೇ ಹಾಕ್ಕೋಬೇಕು. ಕೈಯನ್ನು ನೀರಲ್ಲಿ ಅದ್ದುಬಿಟ್ಟು ನಂತರ ತೊಗೊಳ್ಳಿ, ಇಲ್ಲ ಅಂದರೆ ಕೈಯೆಲ್ಲ ಆಗೋಗುತ್ತೆ, ಅಂಟ್ಕೊಂಡ್ಬಿಡುತ್ತೆ. ಅದರಿಂದ ನೀರಲ್ಲಿ ಡಿಪ್ ಮಾಡಿ ಯಾವ ಸೈಜಲ್ಲಿ ಬೇಕೋ ನೋಡಿಕೊಂಡು ತಗೊಳ್ಳಿ. ಚಿಕ್ಕ ಚಿಕ್ಕದಾಗಿ ಹಾಕ್ಕೊಂಡ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಎಣ್ಣೆ ನೋಡಿ ಮೀಡಿಯಮ್ ಆಗಿ ಬಿಸಿ ಮಾಡಿ ನಾನು ಬೋಂಡನ ಹಾಕ್ಕೊಳ್ತಾ ಇದ್ದೀನಿ. ಕಡಾಯಲ್ಲಿ ಎಷ್ಟು ಇಡಿಸುತ್ತೋ ಅಷ್ಟನ್ನು ಸೇರಿಸ್ಕೊಳ್ಳಿ. ಯಾವಾಗಲೂ ನಾವು ಇಡ್ಲಿ ದೋಸೆ ಮಾಡ್ತಾನೆ ಇರ್ತೀವಿ. ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಡ್ತಾರೆ. ಈಗ 1-2 ನಿಮಿಷ ಬಿಟ್ಟ ನಂತರ ಅದಾಗದೇ ಮೇಲೆ ಬಿಟ್ಕೊಂಬರುತ್ತೆ. ಆಗ ನಾವು ಆ ಕಡೆ ಟರ್ನ್ ಮಾಡ್ಕೋಬೇಕು. ಈ ಕಡೆನೂ ಅಷ್ಟೇ 1-2 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಮಾಡಬೇಕು. ಹೈ ಫ್ಲೇಮ್ ಆಗಲಿ ಲೋ ಫ್ಲೇಮಲ್ಲಾಗಿ ಮಾಡಲೇಬಾರ್ದು. ನೋಡಿ ಚೆನ್ನಾಗಿ ರೆಡಿಯಾಗಿದೆ. ಈಗ ತೆಗೆದು ನಾನೊಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ತೀನಿ. ನೀವು ನೋಡ್ತಾ ಇದ್ರೇ ನಿಮ್ಗೆ ಗೊತ್ತಾಗ್ತಿರ್ಬೋದಲ್ವ ಮೇಲೆಲ್ಲ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಒಳಗಡೆನೂ ಅಷ್ಟೇ ಸಾಫ್ಟಾಗಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಯಲ್ಲಿ ಟೊಮೊಟೊ ಚಟ್ನಿ ಇತ್ತು ಅಂದರೆ ಎಕ್ಸಲೆಂಟಾಗಿರುತ್ತೆ. ಇನ್ನೂ ಹಸಿಟ್ಟು ಮಿಕ್ಕಿದೆ ಅಲ್ವಾ, ಅದರಲ್ಲಿ ಎಲ್ಲ ಬೋಂಡನೂ ನಾನು ಮಾಡಿಟ್ಕೊಳ್ತೀನಿ. ಲಂಚ್ ಬಾಕ್ಸ್ಗೂ ಕೊಟ್ಟು ಕಳಿಸ್ಬೋದು. ಹಾಗೆಯೇ ಸಂಜೆ ಟೈಮಲ್ಲಿ ಟೀ ಜೊತೆ ಮಾಡಿದ್ರೂ ಚೆನ್ನಾಗಿರುತ್ತೆ. ಈ ರೀತಿ ಸರ್ವ್ ಮಾಡ್ಕೊಂಡಿದ್ದೀನಿ. ಇಷ್ಟ ಆಯಿತಾ ಫ್ರೆಂಡ್ಸ್? ಹಾಗಿದ್ರೆ ಇವತ್ತೇ ಮಾಡ್ಕೊಳ್ತೀರಲ್ಲ, ಮಾಡಿಕೊಂಡು ಹೇಗೆ ಬಂತು ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಂತರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.